ಸ್ಟೆಪ್ ಆಗಿದ್ದರಿಂದ ಮಾರ್ನಿಂಗ್ 5 to 7 ಕೂತ್ಕೊಂಡು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋದು. ನಿಮ್ಮ ಮೈಂಡ್ ಫ್ರೀ ಆಗಿರುತ್ತೆ. ನಿಮಗೆ ನ್ಯೂ ಐಡಿಯಾಸ್. ಇವನ್ ರೆಕಾರ್ಡಿಂಗ್ ಇದೆ, ನಾನು ಮಾರ್ನಿಂಗ್ ಮಿಕ್ಸಿಂಗ್ ಮಾಡ್ತೀನಿ, ಮಾರ್ನಿಂಗ್ 5 ಗಂಟೆಗೆ ಮಾಡ್ತೀನಿ ನಾನು, ಯಾಕಂದ್ರೆ ಫ್ರೆಶ್ ಆಗಿರುತ್ತೆ. ಸೊ ಅಪ್ಪಂದು ಬಂದು ಏನಂದ್ರೆ, ನಾನು ಚೆನ್ನೈಲಿ ಇರ್ತಿದ್ದ, ಹುಡ್ಬಿಡ್ತಿಲ್ಲ ಚೆನ್ನೈನಲ್ಲೇ. ಸೊ ಮೋಸ್ಟ್ ಆಫ್ ದ ಕಂಪೋಸಿಂಗ್ ಬ್ಯಾಂಗ್ಳೂರ್ ಆಗೋದು, ಬರೀ ರೆಕಾರ್ಡಿಂಗ್ ಮಾತ್ರ ಚೆನ್ನೈಗೆ ಕ್ಯಾಸೆಟ್ ಬರೋದು. ಸೊ ನಾನು ಮೋರ್ ದೆನ್ ದ ಸಾಂಗ್ಸ್ ರೆಕಾರ್ಡಿಂಗ್ ಪ್ರಾಸೆಸ್ ನಾನು ನೋಡಿದ್ದೀನಿ. ಒಂದೊಂದು ಸೀನು ಅವರು ಅನಲೈಸ್ ಮಾಡೋರು, ಈ ಪ್ರೀವಿಯಸ್ ಸೀನ್ದು ಏನು ಸಿಚುವೇಶನ್ ಇದೆ, ನೆಕ್ಸ್ಟ್ ಸೀನ್ದು ಏನು ಸಿಚುವೇಶನ್ ಇದೆ, ಹೆಂಗೆ ಟ್ರಾನ್ಸಿಷನ್ ಮಾಡ್ಬೋದು, ಇದೆಲ್ಲ ಅವ್ರು ನೋಡೋದು. ಆ ಪ್ರಾಸೆಸ್ಗೆ ಬಂದು ಅದು ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಟ್ಯಾಲೆಂಟ್ ಅದು. ಯಾಕಂದ್ರೆ ನಿಮಗೆ ಅಷ್ಟೊಂದು ನಾಲೆಜ್ ಇರಬೇಕದು. ನೀವು ಈಗ ಮೇಕಿಂಗ್ ಮ್ಯೂಸಿಕ್ ಇಸ್ ಈಸಿ, ನೀವು ಏನೋ ಒಂದು ಮಾಡಿ ಹಾಕ್ಬಿಡ್ಬೋದು, ಬಟ್ ಆ ಸೀನ ಕ್ಯಾರಿ ಫಾರ್ವರ್ಡ್ ಮಾಡುತ್ತಲ್ಲ, ಅದು ಮ್ಯೂಸಿಕ್. ಅದು ನೀವು ಈಗಲೂ ಯಾಕೆ ಬಂದು ಹಳೆ ಪಿಕ್ಚರ್ಸ್ ನೋಡಿ ನೀವು ಈಗ ಸ್ಟಿಲ್ ಫೀಲ್ ದ ಕನೆಕ್ಷನ್, ಯಾಕಂತಂದ್ರೆ ಆ ಡೈಲಾಗ್ಸು ಮ್ಯೂಸಿಕ್ಗೆ ಬಂದು ದರ್ ಇಸ್ ಆಲ್ವೇಸ್ ಅ ಕನೆಕ್ಷನ್. ಅದು ಪ್ಲಸ್ ಸಾಂಗ್ಸು ಆಗ ಇಟ್ ಇಸ್ ಟು ಕ್ಯಾರಿ ಫಾರ್ವರ್ಡ್ ದ ಸ್ಟೋರಿ. ನೀವು ಎಲ್ಲ ಸಾಂಗ್ಸ್ ನೋಡಿ ಸಿಚುವೇಶನ್ ಬೇಸ್ಡ್ ಸ್ಟೋರಿ ಇರುತ್ತೆ ಸಾಂಗ್ ಅದು. ಸೊ ಆ ಪ್ರಾಸೆಸ್ ಬಂದು ಇಟ್ ವಾಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ಆಲ್ವೇಸ್ ಸ್ಟಿಕ್ ಟು. ಯಾವಾಗಲೂ ಫಸ್ಟ್ ಅದೇನಾದ್ರು ನೀನು ಎಲ್ಲಿ ಹೋದ್ರೆ ನಿಂಗೆ ಉಪೇಂದ್ರ ಕುಮಾರ್ ಮಗ ಅಂತ ನಿಂಗೆ ಮರ್ಯಾದೆ ಸಿಗುತ್ತೆ, ಬಟ್ ಐ ವಾಂಟ್ ಬಿ ನೋನ್ ಆಸ್ ತನುಷ್ ಕುಮಾರ್ ಫಾದರ್ ಅಂತ. ಅದು ಯಾವಾಗ ಪ್ರೂವ್ ಮಾಡ್ತಿಲ್ಲ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಉಪೇಂದ್ರ ಕುಮಾರ್ ಸರ್ ಅವರಿಗೆ ಧನ್ಯವಾದ.